2022,000 ಮೊತ್ತದ ಮೇಲೆ 2 ವರ್ಷಗಳ ಅರ್ಧ ವಾರ್ಷಿಕವಾಗಿ ಸಂಯೋಜಿತ ಬಡ್ಡಿ ದರದಲ್ಲಿ ಲಭಿಸಿದ ಸಂಯುಕ್ತ ಬಡ್ಡಿ 10,210.2 ರೂಪಾಯಿ ಆಗೈತಿ. ವಾರ್ಷಿಕ ಬಡ್ಡಿ ದರ ಎಷ್ಟಾಗೈತಿ ಅಂತ ಕೇಳ್ಯಾರ ಇಲ್ಲಿ. ಅಮೌಂಟ್ ಏನಾಗೈತಿ ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ ಬಡ್ಡಿ ಕೂಡಿಸ್ಬೇಕು. ಎಷ್ಟಾಗತ್ತೆ ಇದು ಟೋಟಲ್ ಅಮೌಂಟ್ 32,210.2 ಆಗುತ್ತೆ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1+r/100 ಟಿ ಆಗುತ್ತೆ. ಅಮೌಂಟ್ ಎಷ್ಟೈತಿ 32,210.2 ಪ್ರಿನ್ಸಿಪಲ್ 22,000 1+r/100 ಟೈಮ್ ಎಷ್ಟು ಕೊಟ್ಟನ 2 ವರ್ಷ ಕೊಟ್ಟನ. ಇದೆಷ್ಟಾಗೈತಿ ಇಲ್ಲಿ 32,210 ಪಾಯಿಂಟ್ ತೆಗಿಯೋಣ ಇಲ್ಲಿ ಡಿವೈಡೆಡ್ ಬೈ ಏನಾಗತ್ತೆ ಇದು 2,20,000 ಆಗುತ್ತೆ. ಈಸ್ ಈಕ್ವಲ್ ಟು 1+r/100 2 ಆಗುತ್ತೆ. ಇದೆಷ್ಟಲೇ ಆಗತ್ತೆ ಇಲ್ಲಿ 11 2 22 ಆಗುತ್ತೆ ಅಂದ್ರೆ 20,000. ಇದೆಷ್ಟಲೇ ಆಗತ್ತೆ ಇಲ್ಲಿ 29,282 ಆಗುತ್ತೆ. 2 ಒಂದೇ ಆಗುತ್ತೆ. ಇದು 2 14,641 ಆಗುತ್ತೆ. ಅಂದ್ರೆ 14,641 ಡಿವೈಡೆಡ್ ಬೈ 10,000 ಈಸ್ ಈಕ್ವಲ್ ಟು ಏನಾಗುತ್ತೆ ಇದು 100+r/100. ಇದು ಅರ್ಧ ವಾರ್ಷಿಕವಾಗಿ ಇದನ್ನ ಮಾಡ್ಯಾರ. ಇದು ರೇಸ್ ಟು 4 ಇರ್ತೈತಿ ಇಲ್ಲಿ. ಅಂದ್ರೆ ಇದು ಎಷ್ಟಲೇ ಇದು 11/10 ಈಸ್ ಈಕ್ವಲ್ ಟು 100+r/100 ಆಗುತ್ತೆ. ಪವರ್ ಸೇಮ್ ಇಂದ ಬೇಸ್ ಈಕ್ವಲ್ ಆಕತಿ 11/10 ಈಸ್ ಈಕ್ವಲ್ ಟು 100+r/100 ಆಗುತ್ತೆ. 0 0 ಕ್ಯಾನ್ಸಲ್ 110 ಈಸ್ ಈಕ್ವಲ್ ಟು 100+r ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 10% ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಅಂದ್ರೆ ಇದು ಅರ್ಧ ವರ್ಷಕ್ಕೆ ಬಂದೈತಿ. ವರ್ಷಕ್ಕೆ ಏನಾಗುತ್ತೆ ಡಬಲ್ ಆಗುತ್ತೆ. ಅಂದ್ರೆ ಇಂಟು 2 ಮಾಡಿದ್ರೆ 20% ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಸಂಖ್ಯೆಗಳ ಸರಾಸರಿ 24 ಆಗೈತಿ. ಮೊದಲ 2 ಸಂಖ್ಯೆಗಳ ಸರಾಸರಿ ಕೊನೆಯ 2 ಸಂಖ್ಯೆಗಳ ಸರಾಸರಿ ದ್ವಿಗುಣವಾಗೈತಿ. ಕೊನೆಯ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ 4 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ a+b+c ಇದೆ. 4 × 24 ಆದ್ರೆ 96 ಆಗುತ್ತೆ. ನೋಡ್ರಿ ಇಲ್ಲಿ ಮೊದಲ 2 ಸಂಖ್ಯೆಗಳದ್ದು ಡಬಲ್ ಆಗುತ್ತೆ. ಆಮೇಲೆ ಕೊನೆಯ 2 ಸಂಖ್ಯೆಗಳ ಸರಾಸರಿ ಅಂದ್ರೆ 2:1 ಆಗುತ್ತೆ. ನೋಡ್ರಿ ಇದು a+b = 2 ಪಟ್ಟು c+d ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಇದು a+b ವ್ಯಾಲ್ಯೂ 2 × c+d ಬಂತಂದ್ರೆ ಇಲ್ಲಿ a+b ಇದ್ದಲ್ಲಿ ಈ ವ್ಯಾಲ್ಯೂ ಹಾಕೊಂತೀನಿ. ಅಂದ್ರೆ 2 × c+d ಪ್ಲಸ್ c+d ಆಗುತ್ತೆ. ಅಂದ್ರೆ 3 × c+d ಆಗುತ್ತೆ ಈಸ್ ಈಕ್ವಲ್ ಟು 96 ಆಗುತ್ತೆ. c+d ಮೊತ್ತ ಎಷ್ಟಾಗುತ್ತೆ ಇಲ್ಲಿ 32 ಬರ್ತೈತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಎ ಒಬ್ಬನೇ ಒಂದು ಕೆಲಸವನ್ನು 7 ಗಂಟೆಗಳಲ್ಲಿ ಮಾಡಬಹುದು. ಬಿ ಮತ್ತು ಸಿ ಸೇರಿ ಅದೇ ಕೆಲಸನ 21/4 ಗಂಟೆಗಳಲ್ಲಿ ಮಾಡಬಹುದು. ಸಿ ಹಾಗೂ ಎ ಸೇರಿ ಆ ಕೆಲಸ 7/2 ಗಂಟೆಗಳಲ್ಲಿ ಮಾಡಬಹುದು. ಬಿ ಒಬ್ಬನೇ ಆ ಕೆಲಸ ಮಾಡಕ್ಕೆ ಟೈಮ್ ಎಷ್ಟು ಬೇಕಂತ ಕೇಳಿ ಇಲ್ಲಿ. ಎ ಎಷ್ಟು 7 ತೊಗೊಂತಾನ. ಬಿ ಮತ್ತು ಸಿ ಸೇರಿ ಎಷ್ಟು ತೊಗೊಂತಾನೆ ಇಲ್ಲಿ 21/4 ಮತ್ತು ಎ ಮತ್ತು ಸಿ ಸೇರಿ ಎಷ್ಟು ತೊಗೊಂತಾನೆ ಇಲ್ಲಿ 7/2 ಆಗುತ್ತೆ. LCM ಎಷ್ಟಾಗುತ್ತೆ ಇಲ್ಲಿ 21 ಆಗುತ್ತೆ. 7 3 21 21 ಆಗುತ್ತೆ. ಡಿವೈಡ್ ಬೈ 4 ಅಂದ್ರೆ ಮಲ್ಟಿಪ್ಲೈ 4 ಆಗುತ್ತೆ. 7 3 21 ಇಂಟು 2 ಮಾಡಿದ್ರೆ 6 ಆಗುತ್ತೆ. ನೋಡ್ರಿ ಎ ಎಫಿಷಿಯನ್ಸಿ 3 ಬಂತು. ಎ ಮತ್ತು ಸಿ ಸೇರಿ 6 ಐತೆ. ಅಂದ್ರೆ ಇದ್ರಾಗ 6 3 ಹೋದ್ರೆ ಸಿ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 3 ಆಗುತ್ತೆ. ಇಲ್ಲಿ ಬಿ ಮತ್ತು ಸಿ ಸೇರಿ 4 ಐತಿ. ಸಿ 3 ಐತಿ. ಬಿ ಎಫಿಷಿಯನ್ಸಿ ಎಷ್ಟಾಗುತ್ತೆ 1 ಆಗುತ್ತೆ. ಬಿ ತೆಗೆದುಕೊಳ್ಳೋ ಟೈಮ್ ಎಷ್ಟಾಗುತ್ತೆ ಇಲ್ಲಿ 21/1 ಮಾಡಿದ್ರೆ 21 ಗಂಟೆ ತಗೋಬೇಕಾಗತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಶರ್ಟ್ಗಳ ಖರೀದಿ ಬೆಲೆ 3 ಶರ್ಟ್ಗಳ ಮಾರಾಟ ಬೆಲೆ ಸಮ ಆಗೈತಿ. ಲಾಭ ಶೇಕಡಾವಾರು ಎಷ್ಟು ಎಂದು ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ 5 ಕಾಸ್ಟ್ ಪ್ರೈಸ್ ಕೊಟ್ಟು 3 ವರ್ಷದಿಂದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳ್ಯಾರ. ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 3/5 ಆಗುತ್ತೆ. ಪ್ರಾಫಿಟ್ ಎಷ್ಟೈತೆ ಇಲ್ಲಿ 2 ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 2/3 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 66.66% ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಎಂಬ ಸಂಖ್ಯೆಯನ್ನು ಮೊದಲು 20% ಹೆಚ್ಚಿಸಲಾಗುತ್ತೆ ಮತ್ತು ನಂತರ 30% ಕಡಿಮೆ ಮಾಡಲಾಗುತ್ತೆ. ಅಂತಿಮ ಮೌಲ್ಯವು ಎ ಆರಂಭಿಕ ಮೌಲ್ಯದ ಎಷ್ಟು ಶೇಕಡಾ ಆಗಿರುತ್ತೆ ಅಂತ ಕೇಳಿರಲಿ. ನೋಡ್ರಿ ಮೊದಲಕ್ಕ 100 ಐತೆ ಅಂತ ತೊಗೊಂಡು ಇಲ್ಲಿ ಅದು 20% ಜಾಸ್ತಿ ಆಗೈತೆ ಅಂದ್ರೆ 120/100. 30% ಕಡಿಮೆ ಆಗೈತೆ ಅಂದ್ರೆ 70/100. 100 ಕ್ಯಾನ್ಸಲ್ 0 ಕ್ಯಾನ್ಸಲ್ ಎಷ್ಟಾಗುತ್ತೆ 84 ಆಗುತ್ತೆ. ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಇನಿಷಿಯಲ್ಗೆ 84/100 ಇಂಟು 100 ಮಾಡಿದ್ರೆ 84% ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಸಂಖ್ಯೆಗಳಿವೆ. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ ಅರ್ಧವಾಗೈತಿ. ಅವುಗಳ ಸರಾಸರಿ 15 ಆಗಿದ್ರೆ ಮೊದಲ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಎ ಎರಡನೇ ಸಂಖ್ಯೆದ ಅರ್ಧ ಆಗೈತೆ 1/2 ಆಗುತ್ತೆ. A/B ರೇಷಿಯೋ ಏನಾಗುತ್ತೆ ಇಲ್ಲಿ 1/2 ಆಗುತ್ತೆ. ಈ 3 ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ ಸರಾಸರಿ 15 ಕೊಟ್ಟು ನಾನು ಟೋಟಲ್ ಎಷ್ಟಾಗುತ್ತೆ 15 × 2 ಮಾಡಿದ್ರೆ 30 ಆಗುತ್ತೆ. 3 ವ್ಯಾಲ್ಯೂ 30 3 10 30 ಆಗುತ್ತೆ. ಮೊದಲನೇ ಸಂಖ್ಯೆ ಎಷ್ಟೈತಿ 1 ಐತಿ. ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ 10 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಬಿಂದುವಿನಿಂದ x ಗಂಟೆ 12 ಕಿಲೋಮೀಟರ್ ವೇಗದಲ್ಲಿ ನಡುತ್ತಾನೆ. ಅವನು ಆರಂಭಿಸಿದ 6 ಗಂಟೆಗಳ ನಂತರ y ಕೂಡ ಅದೇ ಪಿ ಬಿಂದುವಿನಿಂದ ಸೈಕಲ್ನಲ್ಲಿ ಗಂಟೆಗೆ 16 ಕಿಲೋಮೀಟರ್ ವೇಗದಲ್ಲಿ ಹೊರಡ್ತಾನೆ. y x ಅನ್ನು ಆರಂಭಿಕ ಬಿಂದುವಿನಿಂದ
ಪಿ ಇಂದ ಎಷ್ಟು ದೂರದಲ್ಲಿ ಹಿಡಿತಾನಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಎಕ್ಸ್ ಮತ್ತು ವಾಯ್ದ ಸ್ಪೀಡ್ ರೇಷಿಯೋ ಎಷ್ಟು ಐತಿ ಇಲ್ಲಿ, ಒಂದು 12 ಐತಿ, ಒಂದು 16 km/h ಐತಿ. ರೇಷಿಯೋ ಎಷ್ಟಾಗುತ್ತೆ ಇದು 3:4. ಸ್ಪೀಡ್ ರೇಷಿಯೋ ಎಷ್ಟು 3:4 ಆಗುತ್ತೆ. ಟೈಮ್ ರೇಷಿಯೋ ಇದ್ರದ್ದು ರಿವರ್ಸ್ ಆಗುತ್ತೆ 4:3. ಈ 4:3 ನಡುವಿನ ವ್ಯತ್ಯಾಸ ಎಷ್ಟೈತಿ 1 ಐತಿ. ಈ 1 ವ್ಯಾಲ್ಯೂ 6 ಗಂಟೆ ಲೇಟ್ ಆಗಿ ಅಂದ್ರೆ 6 ಬಂತು. ಅಂದ್ರೆ ಎಕ್ಸ್ ಎಷ್ಟಾಗುತ್ತೆ ಇಂಟು 6 ಮಾಡಿದ್ರೆ 24 ತೊಗೊಂತಾನ. ವಾಯ್ 18 ಅವರ್ ತೊಗೊಂತಾನ. ವಾಯ್ ತೆಗೆದುಕೊಳ್ಳಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇಲ್ಲಿ, ಒಂದು ಸ್ಪೀಡ್ 16 ಆಗುತ್ತೆ, ಟೈಮ್ 18 ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇಲ್ಲಿ 288 km ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 14/3 ದಿನದಲ್ಲಿ ಮಾಡಬಹುದು ಅಂತ ಕೇಳಿದ್ರೆ, ಅಂದ್ರೆ ಎ ಮತ್ತು ಬಿ ಸೇರಿ ಎಷ್ಟು 14/3. ಬಿ ಮತ್ತು ಸೇರಿ ಅದೇ ಕೆಲಸನ 12/5 ದಿನಗಳಲ್ಲಿ. ಮತ್ತೆ ಯಾರು ಬಿ ಮತ್ತು ಸಿ ಸೇರಿ ಎಷ್ಟು 12/5 ದಿನಗಳಲ್ಲಿ. ಸಿ ಮತ್ತು ಎ ಸೇರಿ 16/3. ಸಿ ಮತ್ತು ಎ ಸೇರಿ ಎಷ್ಟೈತಿ 16/3. 3 ಸೇರಿ ಕೆಲಸ ಮಾಡಿದರೆ 2 ದಿನಗಳಲ್ಲಿ ಆ ಕೆಲಸದ ಎಷ್ಟು ಭಾಗನ ಮಾಡ್ತಾರಂತ ಕೇಳಿರಿ ಇಲ್ಲಿ. LCM ಎಷ್ಟಾಗುತ್ತೆ 336 ಆಗುತ್ತೆ. 14 ಎಷ್ಟಲೇ 72 ಆಗುತ್ತೆ. 12/5 ಎಷ್ಟಾಗುತ್ತೆ 140 ಆಗುತ್ತೆ. 16/3 ಎಷ್ಟಾಗುತ್ತೆ ಇದು 63 ಆಗುತ್ತೆ. ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇದು 275 ಆಗುತ್ತೆ. ಅಂದ್ರೆ ನೋಡ್ರಿ ಇಲ್ಲಿ 2 ಸಲ ಎ ಮತ್ತು ಬಿ ಮತ್ತು ಸಿ ಬಂದೈತೆ ಅಂದ್ರೆ 2 × A + B + C 3 ಜನ ಸೇರಿ 275 ಆಗುತ್ತೆ. 2 ದಿನಗಳಲ್ಲಿ ಅವ್ರು ಮಾಡೋ ಭಾಗದ ಕೆಲಸ ಎಷ್ಟಾಗುತ್ತೆ ಇಲ್ಲಿ 275 ಒಬ್ಬರದ್ದು ಎಫಿಷಿಯನ್ಸಿ /2 ಮಾಡ್ಬೇಕು ಇಂಟು ಇವ್ರದ್ದು 2 ದಿನದ ಕೆಲಸ ಇಂಟು 2 ಆಗುತ್ತೆ. ಪಾರ್ಟ್ ಅಂತ ಕೇಳಿ ಟೋಟಲ್ ವರ್ಕ್ ಎಷ್ಟೈತಿ 336 ಆಗುತ್ತೆ. ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. 275 336 ಭಾಗ ಆಗುತ್ತೆ. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೇಜನ್ನು 11,480ಕ್ಕೆ ಮಾರಾಟ ಮಾಡಿದ್ರೆ 18% ನಷ್ಟ ಆಗುತ್ತೆ. ಅದೇ ಮೇಜನ್ನು 15,540ಕ್ಕೆ ಮಾರಾಟ ಮಾಡಿದ್ರೆ ಲಾಭ ಅಥವಾ ನಷ್ಟ ಶೇಕಡಾವಾರು ಕಂಡಿಡ್ರಿ ಅಂತ ಕೇಳ್ರಿ ಇಲ್ಲಿ. ನೋಡ್ರಿ ಕಾಸ್ಟ್ ಪ್ರೈಸ್ 100 ಆಗೈತೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 18% ಲಾಸ್ ಆದ್ರೆ 82 ಆಗುತ್ತೆ. ಅಂದ್ರೆ 82 ವ್ಯಾಲ್ಯೂ ಎಷ್ಟೈತಿ 11,480. ಅಂದ್ರೆ ಇಂಟು ಎಷ್ಟಾಗುತ್ತೆ 140 ಆಗುತ್ತೆ. 100ಕ್ಕೆ ಇಂಟು 140 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 14,000 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಅಂತಂದ್ರೆ 15,540 ಆಗೈತಿ. ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ, ಪ್ರಾಫಿಟ್ ಇಲ್ಲಿ ಎಷ್ಟಾಗುತ್ತೆ ಇದು 1,540 ಆಗುತ್ತೆ. /14,000 ಇಂಟು 100 ಮಾಡ್ಬೇಕು. 0 ಕ್ಯಾನ್ಸಲ್ ಆಗುತ್ತೆ. 11% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 30, 120 ಮತ್ತು 15ಗಳಿಗೆ 4ನೇ ಅನುಪಾತ ಕಂಡಿಡ್ರಿ ಅಂತ ಕೇಳ್ಯಾರ. ಅಂದ್ರೆ 30/120 15/x ಆಗುತ್ತೆ. 15 1 15 2 1 260 ಅಂದ್ರೆ x = 60. 4ನೇ ಅನುಪಾತ 60 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಎ 4/5 ಭಾಗವು ಬಿ 2/5 ಭಾಗಕ್ಕೆ ಸಮ ಆಗಿದ್ರೆ ಎ ರೇಷಿಯೋ ಬಿ ಮೌಲ್ಯವನ್ನು ಕಂಡಿಡ್ರಿ ಅಂತ ಕೇಳ್ಯಾರ. ಎ 4/5 = 2/5 ಬಿ ಆಗುತ್ತೆ. 2 1 2 2 5 ಕ್ಯಾನ್ಸಲ್ ಆಗುತ್ತೆ. A/B ರೇಷಿಯೋ ಏನಾಗುತ್ತೆ ಇಲ್ಲಿ 1/2 ಆಗುತ್ತೆ. ಅಂದ್ರೆ 1:2. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯು ವಿಗಿಂತ 5% ಹೆಚ್ಚು ಅಂಕಗಳನ್ನು ಸಿಗುತ್ತಾ, ಹಾಗಾದ್ರೆ ವಿ ಅಂಕಗಳು ಯು ಅಂಕಗಿಂತ ಎಷ್ಟು ಶೇಕಡ ಕಡಿಮೆ ಅಂತ ಕೇಳಿರಿ. ನೋಡ್ರಿ ವಿ ಅದು 100 ಇತ್ತು ಅಂದ್ರೆ ಯು 5% ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ 105 ಆಗುತ್ತೆ. ಎಷ್ಟು ಕಡಿಮೆ ಐತಿ ಇಲ್ಲಿ 5 ಕಡಿಮೆ ಐತಿ. /105 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 5 1 5 21 ಅಂದ್ರೆ 4.7% ಕಡಿಮೆ ಇರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನದ ಬದಿಯ ಉದ್ದ 14 ಸೆಂಟಿಮೀಟರ್ ಆಗೈತಿ. ಆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ರಿ ಅಂತ ಕೇಳಿದ್ರೆ ಲ್ಯಾಟರ್ ಸರ್ಫೇಸ್ ಏರಿಯಾ = 4 × A² ಆಗುತ್ತೆ. 4 × 14² ಆಗುತ್ತೆ. ಇಲ್ಲಿ 4 ಇಂಟು ಇದು 196 ಆಗುತ್ತೆ. ಅಂದ್ರೆ 784 cm² ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪುಸ್ತಕವನ್ನು ಗುರುತಿಸ ಬೆಲೆ 5/12 ಭಾಗದ ಬೆಲೆಗೆ ಮಾರಾಟ ಮಾಡಿದಾಗ 50% ನಷ್ಟ ಆಗುತ್ತೆ. ಆ ಪುಸ್ತಕದ ಗುರುತಿಸ ಬೆಲೆ ಮತ್ತು ಖರೀದಿ ಬೆಲೆ ಅನುಪಾತ ಏನಂತ ಕೇಳ್ಯಾರ ಇಲ್ಲಿ. ನೋಡಿ ಸೆಲ್ಲಿಂಗ್ ಪ್ರೈಸ್ = 5/12 ಇಂಟು ಮಾರ್ಕ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗುತ್ತೆ 5/12 ಆಗುತ್ತೆ. ಅಂದ್ರೆ ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ರೇಷಿಯೋ ಹಾಕೋಣ. ಇಲ್ಲಿ ಇದು 12:5 ಬಂದೈತಿ. ಇಲ್ಲಿ 50% ನಷ್ಟ ಆಗುತ್ತೆ ಅಂತ ಕೇಳ್ಯಾರ ಇಲ್ಲಿ. ಕಾಸ್ಟ್ ಪ್ರೈಸ್ 2 ಇದ್ರೆ ಸೆಲ್ಲಿಂಗ್ ಪ್ರೈಸ್ 1 ಆಗುತ್ತೆ. ಇಲ್ಲಿ 1 ಆಗುತ್ತೆ. ಇಲ್ಲಿ ಸೈಡ್ ನಂಬರ್ ಬರೋಣ. ಇದು 12 ಇದು 5 ಆಗುತ್ತೆ. ಇದು 2 10 ಆಗುತ್ತೆ. ರೇಷಿಯೋ ನಮಗೆ ಮಾರ್ಕ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಕೇಳ್ಯಾರ. ಅಂದ್ರೆ 12:10 ಅಂದ್ರೆ 6:5 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಜಾನ್ ಒಂದು ಸಾರನ್ನು ವಾರ್ಷಿಕ 5% ಸರಳ ಬಡ್ಡಿದಲ್ಲಿ ನೀಡುವ ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಇಟ್ಟನು. 2 ವರ್ಷಗಳ ನಂತರ ಅವನು ಎಷ್ಟು ಬಡ್ಡಿ ಗಳಿಸ್ತಾನ ಅಂತ ಕೇಳಿದ್ರಿ. ನೋಡ್ರಿ 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 1000 ಕೊಟ್ಟಾನ. 2 ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ 5 × 2 ಮಾಡಿದ್ರೆ 10 ಆಗುತ್ತೆ. /10 ಮಾಡೋದಕ್ಕೆ ಅಂದ್ರೆ ಎಷ್ಟು ಬರ್ತೈತಿ 100 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಗುರುತಿಸುವ ಬೆಲೆ 6,600 ರೂಪಾಯಿ ಐತಿ ಮತ್ತು ಮಾರಾಟ ಬೆಲೆ 4,752 ರೂಪಾಯಿ ಆದ್ರೆ ರಿಯಾಯಿತಿ ಎಷ್ಟು ಅಂತ ಕೇಳ್ಯಾರ ಶೇಕಡಾವಾರು. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟಾಗೈತಿ ಇಲ್ಲಿ ಎಷ್ಟು ಡಿಸ್ಕೌಂಟ್ ಆಗೈತಿ 1,848 ಡಿಸ್ಕೌಂಟ್ ಆಗೈತಿ. /6,600 ಇಂಟು
100 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟು ಬರ್ತೈತಿ? 28% ಬರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.